ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ನಿಮ್ಮನ್ನ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಆತ್ಮೀಯ ದೇವಶನ್ರೆ, ಪ್ರತ್ಯೇಕವಾಗಿ ಈ ವರ್ಷ ನವೆಂಬರ್ 1ನೇ ತಾರೀಕು ನಡೆಯುವಂತ ವಿಶೇಷವಾದಂಥ ಕರ್ನಾಟಕದ ಆಶೀರ್ವಾದ ಮತ್ತು ಕರ್ನಾಟಕದ ಉಜ್ಜೀವನ ಮತ್ತು ಹೆದರದಿರು ನನ್ನ ಮನವೇ ಸಭೆಯ ವಾರ್ಷಿಕೋತ್ಸವದ ವಿಶೇಷವಾದಂಥ ದಿನಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ನವೆಂಬರ್ 1ನೇ ತಾರೀಕು ಹಿರಿಯ ಸಭೆ ತುಮಕೂರು ಪಟ್ಟಣದಲ್ಲಿ ಈ ವಿಶೇಷವಾದಂಥ ಕೂಟ ನಡೆಯಲಿಕ್ಕಿದೆ. ಕರ್ತನ ಸನ್ನಿಧಾನದಲ್ಲಿ ವಿಶೇಷವಾಗಿ ಬರೀ ಪ್ರಾರ್ಥನೆಗೆ ಪ್ರಾಧಾನ್ಯತೆ ಕೊಡಲಿಕ್ಕಿದ್ದೇವೆ. ದೇವ ಮಕ್ಕಳೇ, ದೇವರ ವಾಗ್ದಾನ ವರ್ಷದಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಿಮ್ಮನ್ನು ಸಾಗಿಸಿಕೊಂಡು ಬಂದ ಪಟ್ಟಣದ ಹಿತಕ್ಕಾಗಿ ನೀವು ಪ್ರಾರ್ಥನೆ ಮಾಡುವುದಾದರೆ ಅದರ ಹಿತವು ನಿಮ್ಮ ಹಿತವಾಗಿ ಮಾರ್ಪಡುತ್ತದೆ ಎಂಬುದಾಗಿ ನಮ್ಮನ್ನು ದೇವರು ಕರ್ನಾಟಕ ರಾಜ್ಯದಲ್ಲಿ ಕರೆತಂದಿದ್ದಾನೆ. ಇಲ್ಲಿ ವಾಸ ಮಾಡುವ ಹಾಗೆ ನಮ್ಮ ಕುಟುಂಬ, ನಮ್ಮ ಮಕ್ಕಳನ್ನು ಸಂಪೂರ್ಣವಾದಂಥ ಬಲದಿಂದ ತುಂಬಿಸಿದ್ದಾನೆ. ನಮ್ಮ ರಾಜ್ಯದಲ್ಲಿರುವಂಥ 31 ಜಿಲ್ಲೆಗಳಿಗಾಗಿ, ಇದರ ಉಜ್ಜೀವನಕ್ಕಾಗಿ, ಇದರ ರಕ್ಷಣೆಗಾಗಿ, ಆಶೀರ್ವಾದಕ್ಕಾಗಿ ಅವತ್ತು ಸಭೆಯಲ್ಲಿ ಪ್ರಾರ್ಥನೆ ಮಾಡುವಂಥ ಸಂದರ್ಭ. ವಿಶೇಷವಾದ ಪ್ರಾರ್ಥನೆಯಲ್ಲಿ ಬರುವಂಥ ಎಲ್ಲ ಮಕ್ಕಳು ಸದಾ ನಾನು ನಂಬುತ್ತೇನೆ ಯೇಸುವಿನ ನಾಮದಲ್ಲಿ ಒಂದು ದೊಡ್ಡದಾದಂಥ ಬಲವನ್ನು, ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳುತ್ತೀರಿ. ಈಗಲೇ ನಿಮ್ಮ ದಿನಚರಿಯ ಪುಸ್ತಕದಲ್ಲಿ ನೋಟ್ ಮಾಡಿಕೊಳ್ಳಿ. ನವೆಂಬರ್ 1ನೇ ತಾರೀಕು ನಾನು ತುಮಕೂರು ಪಟ್ಟಣಕ್ಕೆ ಹೋಗಿ ನನ್ನ ಕರ್ನಾಟಕಕ್ಕಾಗಿ ನಾನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಮರೆಯದೆ ಪ್ರತಿದಿನವೂ ಸದಾ ಈ ವಿಶೇಷವಾದಂಥ ಉಜ್ಜೀವನ ಕೂಟಕ್ಕಾಗಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹೆದರದಿರು ನನ್ನ ಮನವೇ ಸಭೆ ಬೆಂಗಳೂರು ಮತ್ತು ತುಮಕೂರಿನಲ್ಲಿ ನಡೆಯುವಂಥ ಆರಾಧನೆಗಳಿಗಾಗಿ ದೇವರಿಗೆ ಸ್ತೋತ್ರ. ಪ್ರತಿ ಭಾನುವಾರ ಉದಯ ಕಾಲದಲ್ಲಿ ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ 9:30 ತನಕ, ತುಮಕೂರು ಪಟ್ಟಣದಲ್ಲಿ 9:30ಯಿಂದ 1 ಗಂಟೆ ತನಕ ನಡೆಯುವಂಥ ವಿಶೇಷವಾದಂಥ ಆರಾಧನೆಯಲ್ಲಿ ನಾನು ಮತ್ತು ಮಗಳು ಮೋನಿಕಾ ಸಂದೇಶಗಳನ್ನು ಸಾರುತ್ತಾ ದೇವರ ನಾಮವನ್ನು ನಾವು ಆರಾಧಿಸುತ್ತಾ ಕರ್ತನ ಸನ್ನಿಧಾನದಲ್ಲಿ ವಿಶೇಷವಾದಂಥ ಒಂದು ಭಕ್ತಿ ಸಂಜೀವನದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕಿದ್ದೇವೆ. ದಯಮಾಡಿ ಒಂದು ವೇಳೆ ಬರಬೇಕೆಂಬುದಾಗಿ ಇಷ್ಟವುಳ್ಳವರು ಈ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಈ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿದರೆ ನಾವು ಲೊಕೇಶನ್ ಶೇರ್ ಮಾಡ್ತೇವೆ. ನಿಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿರುವುದಾದರೂ ಆ ಸಭೆ ಒಂದು ಕುಟುಂಬವಾಗಿ, ಅಣ್ಣನಾಗಿ, ತಮ್ಮನಾಗಿ, ತಂಗಿ, ಸಹೋದರ ಸಹೋದರಿಯರಾಗಿ ನಾವೆಲ್ಲರೂ ಕರ್ತನ ಮನೆಯವರಾಗಿ ನಿಮ್ಮೆಲ್ಲರ ಕಣ್ಣೀರನ್ನು ನಮ್ಮ ಕಣ್ಣೀರು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಿ ನಿಮಗೋಸ್ಕರವಾಗಿ ಪೌಳಿ ಒಡಕಿನಲ್ಲಿ ನಿಂತುಕೊಂಡು ನಾವು ನಿಮಗಾಗಿ ಹೋರಾಟ ಮಾಡಿ ದೇವರನ್ನು ಸ್ತುತಿಸ್ತೇವೆ. ಬನ್ನಿರಿ, ಮಿಸ್ ಮಾಡ್ಕೊಳ್ಬೇಡ್ರಿ. ಪ್ರತಿ ಸಂಡೇ ಬೆಂಗಳೂರು ಪಟ್ಟಣದಲ್ಲಿ 7 ಗಂಟೆಯಿಂದ, ತುಮಕೂರು ಪಟ್ಟಣದಲ್ಲಿ 9:30ರಿಂದ ನಡೆಯುವಂಥ ಆರಾಧನೆಗಳಲ್ಲಿ ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತ್ಯೇಕವಾಗಿ ಮಂಗಳವಾರ ಮತ್ತು ಶುಕ್ರವಾರ ರಾತ್ರಿ ನಡೆಯುವಂಥ ವಿಶೇಷವಾದಂಥ ಈ ಕುಟುಂಬ ಪ್ರಾರ್ಥನೆಗಳಲ್ಲಿ ಸದಾ ಕುಟುಂಬವಾಗಿ ಭಾಗವಹಿಸಿರಿ. ನಿಮ್ಮ ಮನೆಯಲ್ಲೇ ಕೂತುಕೊಂಡು ನೀವು ಕುಟುಂಬವಾಗಿ ದೇವರನ್ನು ಆರಾಧಿಸುವಂಥ ಒಂದು ದೊಡ್ಡ ಸೌಭಾಗ್ಯಕರವಾದಂಥ ಸಮಯ. ಆತ್ಮೀಯ ದೇವಶನ್ರೆ, ನಾನು ಸಹ ನಿಮ್ಮ ಸಂಗಡ ಆರಾಧಿಸ್ತೇನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ವಿಧವಾದಂಥ ಬಿಡುಗಡೆ, ಅದ್ಭುತ, ಅತಿಶಯ ನಮ್ಮ ಕುಟುಂಬದಲ್ಲಿ ನಡೆಯಬೇಕಂದ್ರೆ ಈ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗವಹಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅಷ್ಟು ಮಾತ್ರವಲ್ಲದೆ ಈ ಸ್ಕ್ರೀನ್ ಮೇಲೆ ಕಾಣಿಸುವಂಥ 9741791564 ಎನ್ನುವಂಥ ಈ ನಂಬರ್ ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ನಿಮಗೆ ಪ್ರಾರ್ಥನಾ ಅವಶ್ಯಕತೆಗಳಿರುವುದಾದರೆ ಯಾವುದೇ ಸಂದರ್ಭದಲ್ಲಿ ನೀವು ಕಾಲ್ ಮಾಡಿ ತಿಳಿಸುವುದಾದರೆ ಖಂಡಿತವಾಗಿ ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಒಂದು ವೇಳೆ ನಾವು ಕೂಟದಲ್ಲಿ ಅಥವಾ ಪ್ರಾರ್ಥನೆಯಲ್ಲಿ ನಿರತರಾಗಿರುವುದಾದರೆ ಆ ಸಮಯದಲ್ಲಿ ನೀವು ಕಾಲ್ ಮಾಡುವುದಾದರೂ ಸದಾ ಒಂದು ವೇಳೆ ಮಿಸ್ ಕಾಲ್ ಬಂದರೂ ಮತ್ತೆ ನಿಮಗೆ ತಿರುಗಿ ಕಾಲ್ ಮಾಡಿ ನಿಮ್ಮೊಟ್ಟಿಗೆ ಸಂಪರ್ಕವನ್ನು ನಾವು ಬೆಳೆಸಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ವಿಶೇಷವಾಗಿ ಕಾಣಿಕೆಗಳನ್ನು ಕಳಿಸುವಂಥವರು ಸದಾ ಇದೇ ನಂಬರ್ಗೆ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಆಗಿರುವಂಥದ್ದಾಗಿದೆ. ನಿಮ್ಮ ವಿಶೇಷವಾದಂಥ ಕಾಣಿಕೆಗಳನ್ನು ಈ ನಂಬರ್ಗೆ ನೀವು ಕಳಿಸ್ಬೋದು. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಶನ್ರೆ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಹೋಗೋಣ. ದೇವರು ಒಂದು ಅದ್ಭುತವಾದ ಸಂದೇಶವನ್ನು ಇವತ್ತು ನಮಗಾಗಿ ಇಟ್ಟಿದ್ದಾನೆ. ಪರಿಶುದ್ಧಾತ್ಮ ದೇವರು ತಾನೇ ನಮ್ಮನ್ನು ಬಲಪಡಿಸಲಿ. ನಮ್ಮೆಲ್ಲರಿಗೂ ಸದಾ ಸುಪರಿಚಿತವಾದಂಥ ವಚನ, ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯದ 19ನೇ ವಚನ. ದೇವರ ಸನ್ನಿಧಾನದಲ್ಲಿ ನಾವು ಕೇಳಿಸಿಕೊಳ್ಳುವಂತರಾಗೋಣ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ
ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ದೇವರಿಗೆ ಸ್ತೋತ್ರವಾಗಲಿ. ಆತ್ಮೀಯ ದೇವಶನ್ರೆ, ನಸರೇತಿನ ಯೇಸುವಿನ ನಾಮದಲ್ಲಿ ಈ ವಾಗ್ದಾನ ನಿಮ್ಮ ಕುಟುಂಬ ಮತ್ತು ನಿಮ್ಮ ಮಕ್ಕಳ ಜೀವಿತದಲ್ಲಿ ಯೇಸುವಿನ ನಾಮದಲ್ಲಿ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಈ ವಾಗ್ದಾನವನ್ನು ಪರಿಶುದ್ಧಾತ್ಮ ದೇವರು ತಾನೇ ಮಾಡಿರುವುದರಿಂದ ದೇವರಿಗೆ ಸ್ತೋತ್ರವಾಗಲಿ. ಬಹಳ ಬಹಳ ಅಮೂಲ್ಯವಾದಂತಹ ವಾಗ್ದಾನ. ನನ್ನ ಕ್ರಿಸ್ತನ ತಂದೆಯಾದಂಥ ದೇವರು ತನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲರ ಕೊರತೆಯನ್ನು ಆತನು ನೀಗಿಸುವಂತವನಾಗಿದ್ದಾನೆ. ಎಲ್ಲರ ಕೊರತೆಯನ್ನು ನೀಗಿಸುವಂತವನಾಗಿದ್ದಾನೆ. ಯಾಕೆಂದ್ರೆ ಆತನ ಐಶ್ವರ್ಯ ಅಷ್ಟು ಮಹಿಮೆಯುಳ್ಳದ್ದು, ಆತನ ಪ್ರಭಾವ ಅಷ್ಟು ಮಹಿಮೆಯುಳ್ಳದ್ದು. ಈ ಲೋಕದಲ್ಲಿ ಆತನಿಗಿಂತ ಐಶ್ವರ್ಯವಂತನು ನಾನು ಎಲ್ಲೂ ನೋಡಲೇ ಇಲ್ಲ, ನೋಡೋದಕ್ಕೂ ಚಾನ್ಸಸ್ಸೇ ಇಲ್ಲ. ಬಹಳ ಜನರು ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡುವಾಗ ವಾರೆನ್ ಬೆಫೆಟ್ ಆಗಲಿ, ಬಿಲ್ ಗೇಟ್ಸ್ ಆಗಲಿ, ಅವರನ್ನೇ ಅನ್ಕೊಳ್ತಾರೆ ವಿಶ್ವದಲ್ಲಿ ಬಹಳ ದೊಡ್ಡ ಶ್ರೀಮಂತರು ಇವರು ಎಂಬುದಾಗಿ. ಈಗಿನ ಕಾಲಗಳಲ್ಲಿ ನೋಡುವಾಗ ನಮ್ಮ ರಾಜ್ಯ ಜಿಲ್ಲೆಗಳಲ್ಲಿ ಅವರನ್ನು ನೋಡುವಾಗ ಬಹಳ ದೊಡ್ಡ ಐಶ್ವರ್ಯವಂತರು ಅಂತ. ಆದರೆ ನಾನು ನೀನು ಆರಾಧಿಸುವಂತ ಆ ಐಶ್ವರ್ಯವಂತನ ಕುರಿತೇ ಇವತ್ತು ಆ ಮಹಿಮೆಯ ಪ್ರಭಾವವನ್ನು ಕುರಿತು ನಾವು ಸ್ವಲ್ಪ ಸಮಯಗಳ ಕಾಲ ನಾವು ಧ್ಯಾನ ಮಾಡುವಂತರಾಗೋಣ. ಪ್ರೀತಿಯುಳ್ಳ ದೇವಶನ್ರೆ, ಒಬ್ಬ ಮನುಷ್ಯನ ಜೀವಿತದಲ್ಲಿ ಆತ್ಮಿಕವಾಗಿ ಬೆಳೀತಾ ಇರುವುದಾದ್ರೆ ಅವನು ದೇವರ ಸನ್ನಿಧಾನದಲ್ಲಿ ಏನಾದ್ರೂ ಒಂದು ಮಾಡಬೇಕಂತ ಹೇಳಿದ್ರೆ ಅವನಿಗೆ ಎಷ್ಟು ಐಶ್ವರ್ಯ ಇರ್ತದೋ ಆ ಐಶ್ವರ್ಯದ ರೀತಿನಲ್ಲಿಯೇ ಅವನು ಕೈಗಳನ್ನು ಚಾಚುವಂತವನಾಗಿದ್ದಾನೆ. ಅಥವಾ ಒಬ್ಬ ಶ್ರೀಮಂತನ ನೋಡುವಾಗ ಯಾರಿಗಾದ್ರೂ ದಾನ ಧರ್ಮ ಮಾಡುವಂತ ವೇಳೆಯಲ್ಲಿ ಆ ಐಶ್ವರ್ಯವಂತನು ಅವನಿಗೆ ತಕ್ಕ ರೀತಿನಲ್ಲಿಯೇ ಉಡುಗೊರೆಗಳನ್ನ ದಾನ ಧರ್ಮಗಳನ್ನ ಕೊಡುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಮಹಿಮೆಯ ಆ ಪ್ರಭಾವದ ಐಶ್ವರ್ಯ ಎಂಬುದಾಗಿ ನಮ್ಮ ದೇವರನ್ನ ನಾವು ಆರಾಧನೆ ಮಾಡ್ತಾ ಇರ್ತೇವೆ. ಆದರೆ ಸಾಮಾನ್ಯವಾಗಿ ನಾವೇ ಆಲೋಚನೆ ಮಾಡುವಂತವರಾಗೋಣ. ಒಬ್ಬ ಮನುಷ್ಯನು ಆತ್ಮಿಕತೆಯಲ್ಲಿರುವಂತಹ ವ್ಯಕ್ತಿ ಕರ್ತನ ಸನ್ನಿಧಾನದಲ್ಲಿ ಕರ್ತನ ಸೇವೆಗೋಸ್ಕರವಾಗಿ ಅಥವಾ ಪ್ರತ್ಯೇಕವಾಗಿ ದೇವರ ವಾಕ್ಯದ ಅನುಸಾರವಾಗಿ ದಶಮ ಭಾಗ ಕೊಡುವಾಗ ಆತನ ಐಶ್ವರ್ಯಕ್ಕೆ ತಕ್ಕ ಹಾಗೇನೆ ಆತನು ಕೊಡುತ್ತಾನೆ. ಒಂದು 10,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. 10,000 ರೂಪಾಯಿ ಸಂಬಳ ತೆಗೆದುಕೊಳ್ಳುವಂತ ವ್ಯಕ್ತಿ 1,000 ರೂಪಾಯಿ ದಶಮಾಂಶವನ್ನು ಕೊಡುತ್ತಾನೆ. 20,000 ಸಂಬಳವನ್ನು ತೆಗೆದುಕೊಳ್ಳುವಂತ ವ್ಯಕ್ತಿ 2,000 ರೂಪಾಯಿ ದಶಮ ಭಾಗವನ್ನು ಕೊಡುತ್ತಾನೆ. 50,000 ಸಂಬಳ ತೆಗೆದುಕೊಳ್ಳುವಂತ ವ್ಯಕ್ತಿ 5,000 ದಶಮಾಂಶವನ್ನು ಕೊಡುತ್ತಾನೆ. ಅದೇ ರೀತಿಯಲ್ಲಿ 1,00,000 ಹಣ ಸಂಪಾದನೆ ಮಾಡುವಂತ ಬಿಸಿನೆಸ್ ಮ್ಯಾನ್ ಅವನು 10,000 ರೂಪಾಯಿ ಕಾಣಿಕೆಯನ್ನ ದಶಮ ಭಾಗವಾಗಿ ಕೊಡುತ್ತಾನೆ. ಅಂದುಕೊಳ್ಳೋಣ, ಒಬ್ಬ ಮನುಷ್ಯನಿಗೆ 1 ಕೋಟಿ ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆ ಅಂದ್ರೆ, ನಾನು ಹೇಳಿದೆ ಅಂದುಕೊಳ್ಳೋಣ ಅಂತ. ಅಬ್ಬಾ ಏನ್ ಪಾಸ್ಟರ್ 1 ಕೋಟಿ ಬರುತ್ತಾ? ಯೇಸುವಿನ ನಾಮದಲ್ಲಿ ನಂಬಿದ್ರೆ ದೇವರ ಮಹಿಮೆಯನ್ನು ನೀವು ಕಾಣುವಿರಿ. ಖಂಡಿತವಾಗಿ ಮುಂದೊಂದು ದಿನ 1 ಕೋಟಿ ರೂಪಾಯಿ ಸಂಪಾದನೆ ಮಾಡುವಷ್ಟು ದೇವರು ನಿಮ್ಮನ್ನ ಬಲಪಡಿಸಲಿ. ನಂಬುವರು ಗಟ್ಟಿಯಾಗಿ ಹೇಳ್ರಿ ಆಮೇನ್ ಎಂಬುದಾಗಿ. ಅಂದುಕೊಳ್ಳೋಣ, 1 ಕೋಟಿ ಸಂಪಾದನೆ ಮಾಡುವಂತ ವ್ಯಕ್ತಿ 10 ಲಕ್ಷ ದಶಮ ಭಾಗವನ್ನ ಕಾಣಿಕೆಯಾಗಿ ದೇವರಿಗೆ ಸಮರ್ಪಿಸ್ತಾನೆ. 10,000 ತೆಗೆದುಕೊಳ್ಳುವಂತವನು 1,000, 1 ಕೋಟಿ ತೆಗೆದುಕೊಳ್ಳುವಂತವನು 10 ಲಕ್ಷ. ಅವರವರ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅವರವರು ಪ್ರತ್ಯೇಕವಾಗಿ ದೇವರ ಸನ್ನಿಧಿ ಸೇವೆಗೋಸ್ಕರವಾಗಿ ಕಾಣಿಕೆಗಳನ್ನ ಕೊಡುತ್ತಾರೆ. ಹೌದು ಪ್ರೀತಿಯುಳ್ಳ ದೇವಶನ್ರೆ, ಒಬ್ಬ ಮನುಷ್ಯನು ತನ್ನಲ್ಲಿ ಆ ಆದಾಯದ ಮೂಲಕವಾಗಿ ಆ ರೀತಿಯಾದಂತ ಕಾರ್ಯವನ್ನು ನಡೆಸುವಾಗ ನಮ್ಮ ದೇವರು ಎಷ್ಟು ಐಶ್ವರ್ಯವಂತನಂತ ತಿಳ್ಕೊಂಡಿದ್ದೀರಿ? ಒಂದು 15,000 ಸಂಬಳ ತೆಗೆದುಕೊಳ್ಳೋರ, ಇಲ್ಲ 1 ಕೋಟಿ ಸಂಬಳ ತೆಗೆದುಕೊಳ್ಳೋರ, ಅಥವಾ ಒಂದು 100 ಕೋಟಿ ಸಂಬಳವನ್ನು ತೆಗೆದುಕೊಳ್ಳುವಂತ ದೇವರ ನಮ್ಮ ದೇವರು, ಅಥವಾ ಅಷ್ಟು ಸಂಪಾದನೆ ಮಾಡಿ ಇಟ್ಟಿರುವಂತ ದೇವರ? ಇಲ್ಲ.
ನಮ್ಮ ದೇವರು ಎಷ್ಟು ಐಶ್ವರ್ಯವಂತರಂದರೆ, ಈ ಭೂಮಿಯು, ಈ ಭೂಮಿಯ ಮೇಲಿರುವುದೆಲ್ಲವೂ, ಈ ಭೂಮಿಯ ಒಳಗಡೆ ಇರುವುದು ಎಲ್ಲವೂ, ಆಕಾಶ, ಆಕಾಶ ಮಂಡಲದಲ್ಲಿರುವಂತ 7 ಆಕಾಶ, ಆ ಆಕಾಶದಲ್ಲಿರುವಂತ, ಈ ಭೂಮಂಡಲದಲ್ಲಿ, ಭೂಮಿಯ ಒಳಭಾಗದಲ್ಲಿ, ಸಮುದ್ರ, ಸಮುದ್ರದ ತಳದಲ್ಲಿರುವಂತ ಎಲ್ಲ ಸಂಪತ್ತಿಗೂ ನನ್ನ ದೇವರೇ ಒಡೆಯನಾಗಿದ್ದಾನೆ. ನನ್ನ ದೇವರೇ ಒಡೆಯನಾಗಿದ್ದಾನೆ. ಹಾಗಾದ್ರೆ ಅಷ್ಟು ಐಶ್ವರ್ಯವುಳ್ಳಂತ ಆ ದೇವರು ನಮ್ಮನ್ನ ಕೊರತಿನಲ್ಲಿ ಇಡೋದಕ್ಕೆ ಸಾಧ್ಯನಾ? ಕೊರತಿನಲ್ಲಿ ಇಡೋದಕ್ಕೆ ಸಾಧ್ಯನಾ? ಇಲ್ಲವೇ ಇಲ್ಲ. ದೇನಾಕೆ ಮಹಿಮೆ ಉಂಟಾಗಲಿ. ಪ್ರೀತಿಯುಳ್ಳ ದೇವಶನ್ರೆ, ಒಂದು ಸಹಜವಾದಂತ ಕತೆ ನನಗೆ ನೆನಪು ಬರ್ತಾ ಇದೆ. ಇದನ್ನು ನಾನು ಅನೇಕ ಸಾರಿ ಹೇಳಿದ್ದೇನೆ ಎಂಬುದಾಗಿ ಸದಾ ನಾನು ನೆನೆಸುತ್ತೇನೆ. ಅಕ್ಬರ್ ಎನ್ನುವಂತ ಒಬ್ಬ ರಾಜ ಆಳ್ವಿಕೆ ಮಾಡುತ್ತಿರುವಂತ ಸಂದರ್ಭದಲ್ಲಿ ಆತನ ಸಂಸ್ಥಾನದಲ್ಲಿ ಬೀರ್ಬಲ್ ಎನ್ನುವಂತ ಒಬ್ಬ ಮಂತ್ರಿ ಇರ್ತಾನೆ. ಆ ಮಂತ್ರಿಗೆ ಸ್ವಲ್ಪ ಚಿಕ್ಕದಾದಂತ ಒಂದು 8-9 ವರ್ಷದ ಹುಡುಗ ಇರ್ತಾನೆ. ಆ ಹುಡುಗ ಬೀದಿನಲ್ಲಿ ಆಟ ಆಡ್ತಿರುವಂತ ಸಂದರ್ಭದಲ್ಲಿ ರಾಜನು ಆ ರಾಜಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ. ಹೋದಂತ ಸಂದರ್ಭದಲ್ಲಿ ಬೀರ್ಬಲನ ಆ ಮಗನಿಗೆ ನೋಡಿದಾಗ ಆ ರಥವನ್ನು ನಿಲ್ಲಿಸಿ ರಾಜನ ಕೆಳಗಿಳಿದು ಒಂದು 10 ರೂಪಾಯಿನ ಆ ಮಗನಿಗೆ ಕೊಡೋದಕ್ಕೆ ಮುಂದಾಗ್ತಾನೆ. 10 ರೂಪಾಯಿನ ಕೈನಲ್ಲಿ ಹಿಡ್ಕೊಂಡು, ಏಯ್ ಬೀರ್ಬಲಿನ ಮಗನೇ, ಏನೋ ಈ ಬೀದಿನಲ್ಲಿ ಆಟ ಆಡ್ತಾ ಇದೀಯಾ, ತಗೋ, ಇದು ಎಲ್ಲಾರು ತೆಗೆದುಕೊಂಡು ನೀನು ತಿನ್ನು, ನಿಮ್ಮ ತಂದೆ ತಾಯಿಗಳಿಗೆ ಹೇಳು ರಾಜ 10 ರೂಪಾಯಿ ಕೊಟ್ಟ ಅಂತ. ಆಗ ಆ ಚಿಕ್ಕ ಹುಡುಗನು ಹೇಳುತ್ತಾನೆ, ಏನಂತ ಗೊತ್ತಾ, ರಾಜ, ಈ ಹಣವನ್ನ ನಾನು ತೆಗೆದುಕೊಂಡು ಹೋಗಿ ನನ್ನ ತಂದೆ ತಾಯಿಗಳ ಮುಂದೆ ಹೇಳಿ ರಾಜ ಈ ಹಣವನ್ನು ಕೊಟ್ಟ ಅಂದ್ರೆ ಅವ್ರು ನಂಬೋದೇ ಇಲ್ಲ. ಅವ್ರು ನಂಬೋದಿಲ್ಲ ರಾಜ. ಅರೆ, ನಿಮ್ಮಪ್ಪನಿಗೆ ನಾನು ಎಷ್ಟು ಹಣ ಕೊಡ್ತೀನಿ ಕಣೋ, ನಿಮ್ಮ ಮನೆ ನಡೆಸ್ತಿರೋದು ನಾನೇ, ಹೋಗಿ ಹೇಳು, ಅವ್ರು ಒಪ್ಕೊಳ್ತಾರೆ ಅಂತ ಹೇಳುವಾಗ, ಇಲ್ಲ ರಾಜ, ಖಂಡಿತವಾಗಿಯೂ ಅವ್ರು ನಂಬಲ್ಲ. ಯಾಕೆ ನಂಬಲ್ಲ? ರಾಜ, ನೀನು ಈ ರಾಜ್ಯಕ್ಕೆ ರಾಜನಾಗಿವೆ, 10 ರೂಪಾಯಿ ರಾಜ ಕೊಡ್ತಾನೇನೋ, ಅಷ್ಟು ಕಡಿಮೆ ದುಡ್ಡನ್ನ ಕೊಡುವಷ್ಟು ಐಶ್ವರ್ಯವಂತನ ಆತನು. ಇಲ್ಲ ಇಲ್ಲ, ನಿನಗೆ ಬೇರೆ ಯಾರು ದುಡ್ಡು ಕೊಟ್ಟಿರ್ಬೋದು ಎಂಬುದಾಗಿ ಅವರು ನಂಬಲ್ಲ ರಾಜ. ಆ ರಾಜನ ಯೋಗ್ಯತೆ ಏನು, ಅವರ ಐಶ್ವರ್ಯ ಏನು, ಅವರು 10 ರೂಪಾಯಿ ಕೊಡ್ತಾರ ಅಂತ ಹೇಳಿ ನಂಬಲ್ಲ ಎಂಬುದಾಗಿ ಹೇಳಿ ಕೈ ಕೊಟ್ಟುಕೊಂಡು ನಿಂತ್ಕೊಂಡಿರುವಂತಹ ಸಂದರ್ಭದಲ್ಲಿ, ವಾವ್, ಅಕ್ಬರ್ ಹೃದಯದಲ್ಲಿ ಅನ್ಕೊಳ್ತಾನೆ, ಒಳ್ಳೆ ತಂದೆಗೆ ಒಳ್ಳೆ ತನಯ ನೀನು. ನೀನು ಇಷ್ಟು ಬ್ರಿಲಿಯಂಟ್ ಇದೆಯಾ, ಆ ಬೀರ್ಬಲನಿಗೆ ತಿಳಿಸದ ಬ್ರಿಲಿಯಂಟ್ ಇದೆಯಾ ಅಂತ ಹೇಳಿ ತನ್ನ ಕೊರಳಿನಲ್ಲಿರುವಂತ ರತ್ನದ ಹಾರವನ್ನ ಆತನು ತೆಗೆದು ಕೈನಲ್ಲಿ ಹಿಡಿಕೊಳ್ಳುವಂತ ಸಂದರ್ಭದಲ್ಲಿ ಸಂತೋಷವಾಗಿ ಕರಗಳನ್ನ ಚಾಚಿ ಆ ಬೀರ್ಬಲನ ಮಗನು ಅದನ್ನ ಇಸ್ಕೊಳ್ತಾನೆ. ಆಗ ಹುಡುಗನು ಹೇಳ್ತಾನೆ, ರಾಜ, ಈಗ ಈ ರತ್ನದ ಹಾರವನ್ನು ತೆಗೆದುಕೊಂಡು ರಾಜ ಕೊಟ್ಟ ಅಂದ್ರೆ ನಮ್ಮ ತಂದೆ ತಾಯಿ ಇಬ್ಬರೂ ನಂಬುತ್ತಾರೆ ರಾಜ ಅಂತ. ಅವಾಗ ರಾಜನಿಗೆ ಆಶ್ಚರ್ಯವಾಗ್ತದೆ, ವಾವ್, ನಾನು ಸುಮ್ಮನೆ ಹೋಗಿದ್ರೆ ಆಗ್ತಾ ಇತ್ತು, ಈತನನ್ನ ಮಾತಾಡಿಸಿ ಈ ರತ್ನ ಖಚಿತವಾದಂತ ಹಾರವನ್ನ ಕೊಡುವಂತ ಪರಿಸ್ಥಿತಿ ಬಂತಲ್ಲಂತ ಯೋಚನೆ ಮಾಡಿದೆ, ನನಗೆ ಗೊತ್ತಿಲ್ಲ. ರಾಜನು ಯೋಚನೆ ಮಾಡಲ್ಲ. ಆದರೆ ಯೇಸುವಿನ ನಾಮದಲ್ಲಿ ಪ್ರೀತಿಯುಳ್ಳ ದೇವಶನ್ರೆ, ಇವತ್ತು ನಿನ್ನ ಜೀವಿತದಲ್ಲಿ ಚಿಕ್ಕ ಪುಟ್ಟದಾದಂಥ ಸಮಸ್ಯೆಗಳು, ಚಿಕ್ಕ ಪುಟ್ಟದಾದಂಥ ಕೊರತೆಗಳು, ಸಣ್ಣ ಪುಟ್ಟದಾದಂಥ ಸಾಲ ಸಮಸ್ಯೆಗಳು, ಬಡ್ಡಿಯ ನೊಗಗಳ ನಿಮಿತ್ತವಾಗಿ ಇವತ್ತು ನಾವು ಅನೇಕ ಸಾರಿ ಅಂದುಕೊಳ್ಳುತ್ತೇವೆ, ಈ ಸಾಲ ತೀರೋದೇ ಇಲ್ವಾ, ಈ ಪರಿಸ್ಥಿತಿಯಿಂದ ನಾನು ಪಾರಾಗೋದಿಲ್ವಾ, ಈ ರೋಗ ನಿಗೋದೇ ಇಲ್ವಾ, ನಾನೊಂದು ಸಣ್ಣ ಮನೆಯನ್ನು ಸದಾ ನಾನು ಕಟ್ಟೋದಿಲ್ವಾ, ನನ್ನ ಮಕ್ಕಳ ಮದುವೆ ನಾನು ಮಾಡೋದಿಲ್ವಾ, ಇವೆಲ್ಲ ಕೊರತೆಗಳ ಪಟ್ಟಿನಲ್ಲಿ ಬರ್ತದೆ. ಇಂಥ ಒಂದು ಪರಿಸ್ಥಿತಿಯಿಂದ ನನ್ನನ್ನ ದೇವರು ಬೆಳೆಸಲಾರನ ಎಂಬುದಾಗಿ ಒಂದು ವೇಳೆ ನೀನು ಚಿಂತೆ ಮಾಡ್ತಿರುವುದಾದರೆ, ಯೇಸುವಿನ ನಾಮದಲ್ಲಿ ದೇನಾಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತು ಈ ವಾಗ್ದಾನವನ್ನ ಹಿಡಿದು ನೀನು ಪ್ರಾರ್ಥನೆ ಮಾಡು.
ದೇವರ ಸನ್ನಿಧಾನದಲ್ಲಿ, ದೇವಾ ನೀನು ವಾಗ್ದಾನ ಮಾಡಿದಿ, ನನ್ನ ಕ್ರಿಸ್ತನ ತಂದೆಯಾದ ದೇವರು ತನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮೆಲ್ಲರ ಕೊರತೆಯನ್ನು ನೀಗಿಸುತ್ತಾನೆ ಎಂಬುದಾಗಿ. ದೇವರೇ ಕರ್ತನೆ, ಅಷ್ಟು ಮಹಿಮೆಯ ಪ್ರಭಾವದ ಐಶ್ವರ್ಯವಂತನಾಗಿರುವಂತ ನಿನ್ನ ಕರಗಳಲ್ಲಿ, ನಿನ್ನ ಸಮ್ಮುಖದಲ್ಲಿ, ನಿನ್ನ ಕೃಪಾಸನದ ಮುಂಭಾಗದಲ್ಲಿ ಈಗೋ ನನ್ನ ಸಮಸ್ಯೆಗಳನ್ನ, ನನ್ನ ಕೊರತೆಯನ್ನ, ನನ್ನ ಸಾಲವನ್ನ, ನನಗಿರುವಂತ ಅನಾರೋಗ್ಯವನ್ನ, ನನ್ನ ಕುಟುಂಬದಲ್ಲಿರುವಂತ ಸಮಸ್ಯೆಗಳನ್ನ, ನನ್ನ ಮಕ್ಕಳಲ್ಲಿರುವಂತ ಈ ಇಕ್ಕಟ್ಟುಗಳನ್ನ ನಿನ್ನ ಸಮ್ಮುಖದಲ್ಲಿ ನಾನು ತರ್ತಾ ಇದ್ದೇನೆ. ದೇವರೇ, ನನ್ನ ಕೊರತೆಯನ್ನ ನೀಗಿಸು ಎಂಬುದಾಗಿ ನೀನು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಕರ್ತನು ನಿಮ್ಮ ಕೊರತೆಗಳನ್ನ ಮಾತ್ರವಲ್ಲದೆ ನೀವು ನಿರೀಕ್ಷಿಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಉನ್ನತವಾದದನ್ನೇ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿ ನಿಮಗಿರುವಂತಹ ಎಲ್ಲ ಅಗತ್ಯತೆಗಳನ್ನು ಆತನು ಸಂಧಿಸುತ್ತಾನೆ. ಹೌದು, ನಮ್ಮ ದೇವರು ಕೊಟ್ರೆ ಶಾಶ್ವತವಾಗಿಯೇ ಆತನು ಕೊಡುವಂತವನಾಗಿದ್ದಾನೆ. ಯಾಕೆಂತ ಹೇಳಿದರೆ, ಒಂದನ್ನು ಆಲೋಚನೆ ಮಾಡೋಣ. ಮನುಷ್ಯನು ಕೊಟ್ರೆ ಎಲ್ಲಿ ತನಕ ಇರ್ತದೆ, ದೇವರು ಕೊಟ್ರೆ ಅದು ಎಲ್ಲಿ ತನಕ ಇರ್ತದೆ ಎಂಬುದಾಗಿ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಂ ಮತ್ತು ಇಸ್ಮಾಯಿಲ್ ಚರಿತ್ರೆಯನ್ನು ನಾವು ಗಮನಿಸುವಂತಹ ಸಂದರ್ಭದಲ್ಲಿ, ಇಸ್ಮಾಯಿಲನು ಚಿಕ್ಕವನ ಇರುವಂತಹ ವೇಳೆಯಲ್ಲಿ ಅಬ್ರಹಾಮನು ಅವರ ತಾಯಿಯಾಗಿರುವಂತಹ ಆಗಾರಳಿಗೆ ತಿತ್ತಿನಲ್ಲಿ ಸ್ವಲ್ಪ ನೀರು, ಸ್ವಲ್ಪ ರೊಟ್ಟಿಯನ್ನು ಕೊಟ್ಟು ನನ್ನ ಮನೆಯನ್ನು ಬಿಟ್ಟು ಹೋಗ್ರಿ ಎಂಬುದಾಗಿ. ಅಷ್ಟು ಆಗರ್ಭ ಶ್ರೀಮಂತನಾಗಿರುವಂತಹ ಅಬ್ರಹಾಮನು ಕೇವಲ ತನ್ನ ಮಗನು ಅಥವಾ ತನ್ನ ಹೆಂಡತಿ ಎಂಬುದಾಗಿ ಗ್ರಹಿಸಿಕೊಳ್ಳದೆ ಅಥವಾ ಆ ಪ್ರೀತಿಯನ್ನು ತೋರದೆ ತಿತ್ತಿನಲ್ಲಿ ಸ್ವಲ್ಪ ನೀರನ್ನ, ಕೆಲವೇ ರೊಟ್ಟಿಗಳನ್ನ ಕೊಟ್ಟು ಮನೆ ಬಿಟ್ಟು ಓಡಿಸ್ತಾನೆ. 2-3 ದಿನಗಳ ಕಾಲ ಪ್ರಯಾಣ, ರೊಟ್ಟಿ ಮುಗಿದು ಹೋಗುತ್ತೆ, ನೀರು ಖಾಲಿ ಆಗುತ್ತದೆ. ಮರುಭೂಮಿ, ಬೇರ್ಷೆಬಾದ ಮರುಭೂಮಿಯ ಮಾರ್ಗದಲ್ಲಿ ಆಗಗಳು ತನ್ನ ಮಗನನ್ನು ಕರ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ನೀರಿರಲ್ಲ. ಮಗನ ನಾಲಿಗೆ ಸೇದು ಹೋಗುತ್ತದೆ. ಮಗನು ಕಣ್ಣೀರಿಡ್ತಾ ಇರ್ತಾನೆ, ಗೋಳಾಡ್ತಾ ಇರ್ತಾನೆ. ಎಲ್ಲೂ ಒಂದು ಹನಿನೂ ನೀರು ಸಿಗಲ್ಲ. ಆ ವೇಳೆಯಲ್ಲಿ ತಾಯಿ ಆಗರಳು ಕಲ್ಲು ಎಸೆಯುವಷ್ಟರ ದೂರ ಅವಳು ಕೂತುಕೊಂಡು ತನ್ನ ಮಗ ಸಾಯುವುದನ್ನು ನೋಡಲಾರದೆ ಕಣ್ಣೀರಿಡ್ತಾ ಇರ್ತಾಳೆ. ಇಲ್ಲಿ ಇಸ್ಮಾಯಿಲನು ಆ ಕೂಸು ಗೋಳಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ದೇವರು ಆ ಇಸ್ಮಾಯಿಲನ ಕಣ್ಣೀರಿಗೆ ನೋಡಿ ಆತನು ಇಳಿದು ಬಂದು, ಆಗರಳೆ ಯಾಕೆ ಕಣ್ಣೀರಿಡ್ತಾ ಇದ್ದಿ, ಅಲ್ಲಿ ನೋಡು ಉಕ್ಕುವ ಒರತೆ ಇದೆ, ಆ ಒರತೆಯ ನೀರನ್ನ ನಿನ್ನ ಮಗನಿಗೆ ನೀನು ಕುಡಿಸು. ಒಂದು ವೇಳೆ ನಿನ್ನ ಗಂಡನು ನಿನ್ನ ಕೈ ಬಿಟ್ಟಿರ್ಬೋದು, ನಿನ್ನ ಸಂಬಂಧಿಕರು ನಿನ್ನ ಕೈ ಬಿಟ್ಟಿರ್ಬೋದು, ನಾನು ನಿನ್ನ ಕೈ ಬಿಡಲ್ಲ. ಈಗೋ ಈ ಇಸ್ಮಾಯಿಲ್ ಇದ್ದಾನಲ್ಲ, ಇವನ ಕಣ್ಣೀರಿನ ನಿಮಿತ್ತವಾಗಿ ಇವನ ಸಂತತಿಯನ್ನು ಆಕಾಶದಲ್ಲಿರುವಂಥ ನಕ್ಷತ್ರದಷ್ಟು, ಸಮುದ್ರದ ಉಸುಬಿನಷ್ಟು ಇವನ ಸಂತತಿಯನ್ನು ನಾನು ಹೆಚ್ಚಿಸ್ತೇನೆ ಎಂಬುದಾಗಿ ಹೇಳಿ ದೇವರು ಪ್ರಮಾಣ ಮಾಡ್ತಾನೆ. ಕುಡಿಯೋದಕ್ಕೆ ನೀರು ಕೊಟ್ಟ ದೇವರು. ದೇನಾಕೆ ಸ್ತೋತ್ರ. ಅದ್ಭುತ ಏನು ಗೊತ್ತಾ ಪ್ರೀತಿಯುಳ್ಳ ದೇವಜನರೇ, ಅವತ್ತು ಯೆಹೋವ ದೇವರು, ಇವತ್ತು ಮೆಕ್ಕಾ ಮದೀನಾ ಎಂಬುದಾಗಿ ಮಹಮದಿಯರ ಪವಿತ್ರವಾದಂಥ ಸ್ಥಳ, ಆ ಸ್ಥಳದಲ್ಲಿ ಇವತ್ತು ಆ ಉಕ್ಕುವ ಒರತೆ ನೀರನ್ನು ಕೊಡುತ್ತಲೇ ಇದೆ. ಬರೀ ನೀರನ್ನು ಮಾತ್ರ ದೇವರು ಕೊಡಲಿಲ್ಲ. ಆ ಸ್ಥಳದಲ್ಲಿ, ಆ ಪ್ರಾಂತ್ಯದಲ್ಲಿ, ಆ ಅರಬ್ ಕಂಟ್ರಿನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬಾವಿಗಳನ್ನು ತೋಡುವಾಗ ಪೆಟ್ರೋಲ್ ಅನ್ನ, ಡೀಸೆಲ್ ಬಾವಿಗಳನ್ನ ದೇವರು ಕೊಟ್ಟನು. ಇಲ್ಲಿ ಗಮನಿಸಬೇಕಾದಂತ ಅಂಶ ಏನೆಂದರೆ, ಆಗರಳ ಮಗನ ಕೊರತೆಯನ್ನ, ಆಗರಳ ಸಂತತಿಯ ಕೊರತೆಯನ್ನ ನೀಗಿಸುವುದಕ್ಕಾಗಿ ದೇವರು ಕುಡಿಯೋದಕ್ಕೆ ನೀರು ಮಾತ್ರವಲ್ಲ, ಅವರಿಗೆ ಬೇಕಾದಂತ ಅನ್ನ ಪಾನಗಳನ್ನ, ಆಹಾರ ವಸ್ತುಗಳನ್ನ ಕೊಂಡುಕೊಳ್ಳುವುದಕ್ಕಾಗಿ ಇವತ್ತು ಸದಾ ಆ ದೇಶ ಜೀವನ ಸಾಗಿಸುತ್ತಿರುವುದು, ಅಷ್ಟೊಂದು ಐಶ್ವರ್ಯವಂತವಾಗಿ ಮಾರ್ಪಟ್ಟಿರುವುದು ಆ ಡೀಸೆಲ್ ಆಯಿಲ್ಗಳನ್ನು ಮಾರಿ. ಇದು ಸರಿಸುಮಾರು ನಡೆದದ್ದು 4,000 ವರ್ಷಗಳ ಹಿಂದೆ. 4,000 ವರ್ಷಗಳಿಂದಲೂ ಸದಾ ಆ ಉಕ್ಕುವ ಒರತೆ ಉಕ್ಕುತ್ತಲೇ ಇದೆ. ಆ ನೀರು ಕಡಿಮೆ ಆಗಲಿಲ್ಲ. ಆ ಬಾವಿಗಳಲ್ಲಿ ಪೆಟ್ರೋಲ್, ಡೀಸೆಲ್ ಇವತ್ತು ಸದಾ ಕೊರತೆ ಇಲ್ಲ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ಅನ್ಕೊಂಡಿರ್ತೇವೆ, ನನ್ನ ಕಣ್ಣೀರನ್ನು ಯಾರು ಒರೆಸ್ತಾರೆ, ನನ್ನ ದುಃಖದ ದಿನಗಳನ್ನ ಯಾರು ಕೊನೆಗಾಣಿಸುತ್ತಾರೆ, ಈ ಸಾಲ ಸಮಸ್ಯೆಗಳಿಂದ ನನ್ನನ್ನು ಯಾರು ಪಾರು ಮಾಡುತ್ತಾರೆ.
ಪ್ರೀತಿಯುಳ್ಳ ದೇವಜನರೇ, ಮನುಷ್ಯನು ಹೊಟ್ಟೆ ತುಂಬಾ ಊಟ ಮಾಡುವಷ್ಟು ಆಹಾರ ಕೊಡಬಹುದು, ಆದರೆ ತಲೆಮಾರುಗಳವರೆಗೂ ಸಮೃದ್ಧಿಯ ಜೀವಿತವನ್ನ ದೇವರು ಅನುಗ್ರಹಿಸುವಂತವನಾಗಿದ್ದಾನೆ. ಯಾಕೆಂದ್ರೆ ನಾನು ನೀನು ಆರಾಧಿಸುವಂತಹ ದೇವರು ಅಷ್ಟು ಮಹಿಮೆಯ ಪ್ರಭಾವದ ಐಶ್ವರ್ಯವಂತನಾಗಿದ್ದಾನೆ. ಅದಕ್ಕಾಗಿಯೇ ಬೈಬಲ್ ಅಲ್ಲಿ ಇನ್ನೊಂದು ವಚನವನ್ನು ನಾವು ಕೇಳಿಸಿಕೊಳ್ಳುವಂತರಾಗೋಣ. ತಿಮೋತಿಯವರ ಬರೆದ ಪತ್ರಿಕೆ 6ನೇ ಅಧ್ಯಾಯದ 17ನೇ ವಚನ. ಎಷ್ಟು ಶ್ರೀಮಂತನೆಂದ್ರೆ ನಮ್ಮ ದೇವರು. 6ನೇ ಅಧ್ಯಾಯದ 17ನೇ ವಚನ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನ ಇಡದೆ ನಮ್ಮ ಅನುಭವಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನ ಇಡಬೇಕೆಂತಲೂ ವಾಸ್ತವವಾದಂತ ಜೀವಿತವನ್ನು ಹೊಂದುವುದಕ್ಕೋಸ್ಕರ ದನಾಕ್ಕೆ ಸ್ತೋತ್ರವಾಗಲಿ. ನಮ್ಮನಿಗೆ ಹೇರಳವಾಗಿ ದಯಪಾಲಿಸುವ ದೇವರಂತೆ. ಈ ಲೋಕದ ಆಸೆಗಳಿಗೆ, ಐಶ್ವರ್ಯವಂತಿಕೆಗೆ ನಾವು ಆಸೆ ಪಡದೆ ನಮ್ಮ ಆಸೆ, ನಮ್ಮ ಆಕಾಂಕ್ಷೆ ನಮ್ಮ ಐಶ್ವರ್ಯವಂತನ ಮೇಲೆ ಇರಬೇಕು. ಅದಕ್ಕಾಗಿ ಬಹಳ ಸರ್ತಿ ನನ್ನ ಹಾಡುಗಳಲ್ಲಿ ಇದನ್ನ ಬರೆದೆ. ನನ್ನ ಐಶ್ವರ್ಯ, ನನ್ನ ಸೌಂದರ್ಯ, ನನ್ನ ಆಸ್ತಿ, ನನ್ನ ಅಂತಸ್ತು, ದನಾಕ್ಕೆ ಸ್ತೋತ್ರ ಆತನೇ ಆಗಿದ್ದಾನೆ. ಎಷ್ಟು ಐಶ್ವರ್ಯವಂತನೆಂದರೆ ಪ್ರತಿಯೊಬ್ಬರ ಕೊರತೆಯನ್ನ ನೀಗಿಸುತ್ತಾನೆ. ಹೇಗೆ ನೀಗಿಸುತ್ತಾನೆ ಅಂದ್ರೆ ಹೇಳವಾದಂತ ಸಮೃದ್ಧಿಯಿಂದ, ಹೇಳವಾದಂತ ಕೃಪೆಯ ಮೂಲಕವಾಗಿ ಆ ಸಮೃದ್ಧಿಯನ್ನ ನೀಗಿಸುವಂತವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನನ್ನನ್ನು ಗಮನಿಸಿರಿ ಯೇಸುವಿನ ನಾಮದಲ್ಲಿ. ನಮಗೆ ಎಂಥ ಕೊರತೆ ಇದೆ ಅಂತ, ಅಥವಾ ನನ್ನ ವೈಯಕ್ತಿಕವಾದ ಬದುಕಿನಲ್ಲಿ ನನಗೆ ಎಷ್ಟು ಕೊರತೆ ಇದೆ ಅಂತ ನನ್ನ ಹೆಂಡತಿಗೆ ಗೊತ್ತಾಗಲ್ಲ, ನನ್ನ ಮಕ್ಕಳಿಗೆ ಗೊತ್ತಾಗಲ್ಲ. ಅಥವಾ ನನ್ನ ಸೇವೆಯಲ್ಲಿ ಎಷ್ಟು ಕೊರತಿದೆ ಅಂತ ನನ್ನ ವಿಶ್ವಾಸಿಗಳಿಗೆ ಗೊತ್ತಾಗಲ್ಲ. ಅಥವಾ ನೀನು ದೇವರ ವಾಕ್ಯವನ್ನು ಕೇಳುತ್ತಿರುವಂತ ನಿನ್ನ ಬದುಕಿನಲ್ಲಿ ಸಹ ನಿನಗೇನು ಕೊರತೆ ಇದೆ ಅಂತ ನಿನ್ನ ಕುಟುಂಬಸ್ಥರಿಗೆ ಗೊತ್ತಾಗೋದಿಲ್ಲ. ಆದರೆ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ತಕ್ಕ ಸಮಯದಲ್ಲಿ ಆ ಕೊರತೆಯನ್ನು ನೀಗಿಸಿ ಅದ್ಭುತವಾದಂಥ ಮಹಿಮೆಯಿಂದ ನಿನ್ನನ್ನು ಆವರಿಸಿ ನಾನೇ ದೇವರು ಎಂಬುದಾಗಿ ಘನಪಡಿಸಿಕೊಳ್ಳುವ ಹಾಗೆ ನನ್ನ ಬಾಯಿನಲ್ಲಿ ಸ್ತುತಿ ಸ್ತೋತ್ರಗಳನ್ನು ಬರೆಯುವಂಥ ದೇವರು ನನ್ನ ಕರ್ತನಾಗಿದ್ದಾನೆ. ಪ್ರಿಯ ಸಹೋದರನೇ, ಸಹೋದರಿ, ಇವತ್ತು ನಿನ್ನ ಅನುಭವದ ಜೀವಿತದಲ್ಲಿ ನೀನು ಎಷ್ಟೋ ಸಾಕ್ಷಿಗಳನ್ನು ಹೇಳ್ಬೋದು. ನನಗಿಂಥ ಕೊರತೆ ಇತ್ತು ಅಂತ ಸಂದರ್ಭದಲ್ಲಿ ನಾನು ಕರ್ತನ ಸಮ್ಮುಖದಲ್ಲಿ ನಾನು ಪ್ರಾರ್ಥನೆ ಮಾಡಿದೆ. ದೇವರು ಇಂಥೆಲ್ಲ ಕೊರತೆಗಳಿಂದ ಬಿಡಿಸಿದನೆಂಬುದಾಗಿ 1000 ಪಟ್ಟಿಗಳನ್ನು ನೀನು ಹೇಳ್ತಾ ಹೋಗ್ಬೋದು. ಖಂಡಿತವಾಗಿಯೂ ನಮ್ಮ ದೇವರನ್ನು ನಂಬಿದಂಥ ಆ ದಿನಗಳಿಂದ ಈ ದಿನದ ತನಕ ಎಷ್ಟೋ ಕೊರತೆಗಳನ್ನು ದೇವರು ನೀಗಿಸಿದ್ದಾನೆ. ನನ್ನ ಆತ್ಮಿಕತೆ ಬದುಕಿನಲ್ಲಿ ಸದಾ 2003ನೇ ಇಸ್ವಿನಲ್ಲಿ ನಾನು ತುಮಕೂರು ಪಟ್ಟಣದಲ್ಲಿ ಸೇವೆ ಪ್ರಾರಂಭ ಮಾಡಿದಂಥ ಆ ವೇಳೆಯಲ್ಲಿ ನೈಟ್ ಟೈಮ್ನಲ್ಲಿ ಇರುವಂಥ ಸ್ವಲ್ಪ ಅಕ್ಕಿ, ಅದರ ಅನ್ನ ಊಟ ಮಾಡಿ ನಾವು ಮಲ್ಕೊಂಡಿದ್ದೀವಿ. ಸೋನಿಕಾ ಮತ್ತು ಮೋನಿಕಾ ಇಬ್ಬರೇ ಮಕ್ಕಳು. ಆಗ ಜೆಸಿಕಾ ಹುಟ್ಟಿರಲಿಲ್ಲ. ಆ ವೇಳೆಯಲ್ಲಿ ಬೆಳಗಿನ ಜಾವದಲ್ಲಿಯೇ ಮಕ್ಕಳಿಗೆ ಹಾಲು ತೆಗೆದುಕೊಂಡು ಬರಬೇಕು. ಮಕ್ಕಳು ಬಿಸ್ಕೆಟನ್ನು ತಿಂತಾ ಇರ್ತಾರೆ. ಬೆಳಿಗ್ಗೆದ್ದು ಅವರಿಗೆ ಊಟಕ್ಕೋಸ್ಕರವಾಗಿ ಅನ್ನ ಬೇಯಿಸಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿರುವಂಥ ಸಂದರ್ಭದಲ್ಲಿ ರಾತ್ರಿನೇ ಅಕ್ಕಿ ಖಾಲಿಯಾಗಿದೆ, ಜೇಬಿನಲ್ಲಿ ಹಣ ಇಲ್ಲ. ಬಹಳ ಕಷ್ಟಕರವಾದಂಥ ಒಂದು ಸಂದಿಗ್ಧವಾದ ಪರಿಸ್ಥಿತಿ. ನನಗೆ ಅಕ್ಕಪಕ್ಕದವರು ಯಾರೂ ಗೊತ್ತಿಲ್ಲ, ಅಂಗಡಿಯವರು ಸದಾ ಯಾರು ಗೊತ್ತಿಲ್ಲ. ಹೊಸ ಮನೆಗೆ ನಾವು ಬಂದಿದ್ದೇವೆ. ಬಂದು ಒಂದು ತಿಂಗಳಾಗಿರಬೇಕು ಹತ್ತತ್ರ. ಆ ತಿಂಗಳು ಆ ಸಂದರ್ಭದಲ್ಲಿ ಯಾರು ನಮಗೆ ಪರಿಚಯವಾಗ್ತಾರೆ, ಯಾರು ನಮಗೆ ಸಾಲ ಕೊಡೋದಕ್ಕೆ ಸ್ಟಾರ್ಟ್ ಆಗ್ತದೆ. ಇಂಥ ಒಂದು ಪರಿಸ್ಥಿತಿನಲ್ಲಿರುವಾಗ ರಾತ್ರಿ, ದೇವಾ ನೀನು ತಾನೇ ನಮಗೆ ಸೇವೆಗೆ ಕರೆದಿದ್ದಿ, ನಮ್ಮ ಅಗತ್ಯತೆಗಳನ್ನು ಸಂಧಿಸುವಂಥ ದೇವರು ನೀನಾಗಿದೆ, ಇದೇ ವಾಗ್ದಾನ ಅವತ್ತು ರಾತ್ರಿ ನಾವು ಓದಿ, ದೇವರೇ ನಿನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಕೊರತೆಯನ್ನು ನೀಗಿಸುವ ದೇವರಾಗಿದೆ.
ಎಂಬುದಾಗಿ ಹೇಳಿ ನಾವು ಪ್ರಾರ್ಥನೆ ಮಾಡಿದ್ವಿ. ಯಾಕೆಂತ ಹೇಳಿದರೆ ಆಗಿನ ಕಾಲದಲ್ಲೂ ಸದಾ ನಮಗೆ ಸೇವಾ ಅವಧಿಯಲ್ಲಿ ಯಾರು ಗೊತ್ತಿಲ್ಲದೆ ಇರುವಾಗ ಯಾರನ್ನ ಕೇಳಿ ನಮಗೆ ಅಭ್ಯಾಸ ಇಲ್ಲ. ಒಂದು ವೇಳೆ ದೇವರು ಕೊಟ್ಟರೆ ಊಟ ಮಾಡ್ತಾ ಇದ್ವಿ, ಇಲ್ಲಾಂದ್ರೆ ನೀರು ಕುಡಿದಾದ್ರೂ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಎಂಬುದಾಗಿ ಆ ಪರಿಸ್ಥಿತಿನಲ್ಲಿ ಇರುವಾಗ ರಾತ್ರಿ ಪ್ರಾರ್ಥನೆ ಮಾಡಿ ನಾವು ಮಲ್ಕೊಂಡಿದ್ದೀವಿ. ಬೆಳಿಗ್ಗೆ ಸರಿಸುಮಾರು 7 ಗಂಟೆಗೆ ಸರಿಯಾಗಿ ನಮ್ಮ ಮನೆಗೆ ಬಾಗಿಲನ್ನ ಒಬ್ರು ಯಾರೋ ಬಂದು ತಟ್ಟುತ್ತಾ ಇದ್ದಾರೆ. ನಮಗೆ ಇಲ್ಲಿ ಯಾರು ಗೊತ್ತಿಲ್ಲ, ಯಾರಪ್ಪ ಬಾಗಿಲು ತಟ್ತಾ ಇದ್ದಾರೆ ಎಂಬುದಾಗಿ ಹೋಗಿ ಹೊರಗಡೆ ಬಾಗಿಲನ್ನು ತೆಗೆದು ನೋಡಿದರೆ ಒಬ್ಬ ಸಹೋದರಿ, ನಾನು 2nd ಫ್ಲೋರ್ ಮೇಲೆ ಮನೆ ಮಾಡಿದ್ದೇನೆ, 25 kg ಅಕ್ಕಿ ಮೂಟೆನ ತಲೆ ಮೇಲೆ ಹೊತ್ತುಕೊಂಡು, ಒಂದು ಮೊಸರಿನ ಪಾಕೆಟ್, ಒಂದು ಹಾಲಿನ ಪಾಕೆಟ್, ಒಂದು ದೊಡ್ಡದಾದಂಥ ಒಂದು ಬಿಸ್ಕೆಟ್, ನ್ಯೂಟ್ರಿನ್ ಬಿಸ್ಕೆಟ್ ಪಾಕೆಟ್ ಅನ್ನ ಕೈನಲ್ಲಿ ಇಟ್ಕೊಂಡು 3 ಮಾಡಿ 2nd ಫ್ಲೋರ್ ಮೇಲೆ ಅಂದ್ರೆ 3 ಮಾಡಿ ಹತ್ತಿ ಉಸಿರನ್ನ ಮೇಲೆ ಕೆಳಗಡೆ ಎತ್ತುಕೊಂಡು ಅವರು ಬಾಗಿಲ ಮುಂದೆ, ಅಯ್ಯ ಪ್ರೈಸ್ ಲಾರ್ಡ್, ಈ ಅಕ್ಕಿನ, ಈ ಬಿಸ್ಕೆಟ್ ಅನ್ನ, ಈ ಹಾಲನ್ನ ತೆಗೆದುಕೊಂಡು ನನಗೋಸ್ಕರ ಪ್ರೇಯರ್ ಮಾಡ್ರಿ. ಅರೆ ಯಾಕಮ್ಮ ಇಷ್ಟೊಂದು ಅಕ್ಕಿನ, ಇಷ್ಟೊಂದು ಬ್ರೆಡ್, ಇದಿಷ್ಟೊಂದು ಬಿಸ್ಕೆಟ್ ಅನ್ನ ನೀನು ತೆಗೆದುಕೊಂಡು ಬಂದೆ, ಯಾರು ಹೇಳಿದ್ರು ನಿನ್ಗೆ? ಇಲ್ಲ ಅಯ್ಯ, ಇಲ್ಲ, ನೀವು ಫಾಸ್ಟಿಂಗ್ ಪ್ರೇಯರ್ ಮಾಡ್ತಿರಲ್ಲ, ಆ ಫಾಸ್ಟಿಂಗ್ ಪ್ರೇಯರ್ ಕೂಟದಲ್ಲಿ ನಾನು ಬರುವಂತ ಸಂದರ್ಭದಲ್ಲಿ ನನಗೆ ಸರಿಸುಮಾರು 5 ತಿಂಗಳಿಂದ ಸ್ಯಾಲರಿ ಆಗಿರಲಿಲ್ಲ. ಅವತ್ತು ಫಾಸ್ಟಿಂಗ್ ಪ್ರೇಯರ್ನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡೆ, ನೀವು ಅವತ್ತು ದೇವರ ವಾಗ್ದಾನವನ್ನು ಹಂಚಿದರೆ ನೀವು ಅನೇಕ ಜನರಿಗೆ ಸಾಲ ಕೊಡುವಿರೆ ಹೊರತು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಧರ್ಮೋಪದೇಶಕಾಂಡ 28ನೇ ಅಧ್ಯಾಯದ 14ನೇ ವಚನವನ್ನು ಪ್ರಕಟಿಸಿದ್ರಿ. ಅವತ್ತು ನಾನು ಪ್ರಾರ್ಥನೆ ಮಾಡಿಕೊಂಡೆ, ದೇವಾ ಕರ್ತನೆ, ನಾನು ಇಷ್ಟು ಸಾಲ ಮಾಡಿದ್ದೀನಿ, ನನ್ನ ಸಂಬಳ ಬಂದರೆ ಸಾಕು, ಈ ಸಾಲದಿಂದ ನನಗೆ ವಿಮುಕ್ತಿ ಸಿಗ್ತದೆ, ದೇವರೇ ನನಗೆ ಕೃಪೆ ತೋರಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದೆ. ಅಯ್ಯ, ನಿನ್ನೆ ನನಗೆ 5 ತಿಂಗಳ ಸ್ಯಾಲರಿ ಬಂತು. ನಾನು ನೆನೆಸಿದೆ, ನನ್ನ ಸೇವಕರಿಗೆ ಏನಾದರೂ ಕೊಡಬೇಕೆಂಬುದಾಗಿ ನನ್ನ ಹೃದಯದಲ್ಲಿ ದೇವರ ಆತ್ಮನು ಮಾತನಾಡಿದನು. ಈ ಅಕ್ಕಿನ ಕೊಡಬೇಕಂತ ನಿನ್ನೆನೆ ನಾನು ಬೆಳಗಿನ ಜಾವದಲ್ಲಿ ಆ ಸ್ಯಾಲರಿ ತೆಗೆದುಕೊಂಡಂಥ ವೇಳೆಯಲ್ಲಿ ನನಗೆ ಅನಿಸ್ತು, ಅದಕ್ಕೆ ತೆಗೆದುಕೊಂಡು ಬಂದೆ ಅಂತ. ಪ್ರೀತಿಯುಳ್ಳ ದೇವಶನ್ರೆ, ಖಂಡಿತವಾಗಿಯೂ ನಾನು ಹೇಳಿದ್ನ ತಾಯಿಗೆ ನನಗೆ ಅಕ್ಕಿ ತಂದು ಕೊಡುವಂತ ಇಲ್ಲ. ನಮಗೆ ಏನು ಬೇಕಾಗಿದೆಯೋ ನಮ್ಮ ಕರ್ತನಿಗೆ ಚೆನ್ನಾಗಿ ಗೊತ್ತಿದೆ. ಆ ರೈಟ್ ಟೈಮ್ನಲ್ಲಿ ದೇವರು ನಮಗೆ ಪ್ರೊವೈಡ್ ಮಾಡ್ತಾನೆ. ಈ ಸಂಗತಿಯನ್ನು ನಾನು ನೋಡುವಾಗ ತುಂಬಾ ಆಶ್ಚರ್ಯಪಟ್ಟೆ. ಕಾರಣ ಏನಂದ್ರೆ, ದೇವಕ್ಕೆ ಸ್ತೋತ್ರವಾಗಲಿ, ಆತನ ಮಕ್ಕಳು ನಾವು ಉಪವಾಸ ಇರುವುದು, ನಾವು ಬಡತನದಲ್ಲಿರುವುದು, ನಾವು ಸಾಲದಲ್ಲಿರುವುದು, ಕೊರತೆನಲ್ಲಿರುವುದು ಯಾರು ಇಷ್ಟಪಡ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ನನ್ನ ಕರ್ತನು ಮಾತ್ರ ಇಷ್ಟಪಡಲ್ಲ. ಸಾವಿರಾರು ಸಾಕ್ಷಿಗಳನ್ನ ನನ್ನ ಸೇವಾಚ್ಯುತದಲ್ಲಿ ನಾನು ಪ್ರಕಟಿಸಬಹುದು. ಇನ್ನೊಂದು ಸಾಕ್ಷಿಯನ್ನು ನಾನು ನಿಮಗೆ ಹೇಳ್ತೇನೆ. ದೇವರ ಆಲಯ ಕಟ್ಟುತ್ತಿರುವಂತಹ ಸಂದರ್ಭದಲ್ಲಿ ಶನಿವಾರ ಪೇಮೆಂಟ್ ಮಾಡಬೇಕು. ಆ ವಾರದಲ್ಲಿ ಸ್ವಲ್ಪ ಕೆಲಸ ನಡೆದಿದೆ. 3 ಜನ ಗಾರಿಯವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ 11,500 ರೂಪಾಯಿ ಪೇಮೆಂಟ್ ಮಾಡಬೇಕು. ಅಲ್ಲೇ ಅವರೊಂದು ಶೆಡ್ ಅನ್ನು ಹಾಕಿಕೊಂಡು ಅಲ್ಲಿ ಇದ್ದಾರೆ. ಸಂಡೇ ಮಾರ್ನಿಂಗ್ ಅವರಿಗೆ ದುಡ್ಡು ಕೊಡಬೇಕು. ನಾನು ಬ್ಯಾಲೆನ್ಸ್ ಅನ್ನು ನೋಡಿದ್ರೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲ, ನನ್ನ ಹತ್ರ ಹಣನೇ ಇರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ 11,500 ರೂಪಾಯಿ ಬೆಳಗಿನ ಜಾವ ಅವರಿಗೆ ಕೊಡಬೇಕಲ್ಲಪ್ಪ ದೇವರೇ ಎಂಬುದಾಗಿ ನನ್ನ ಚೇರ್ ಮುಂದೆನೆ ಒಂದು ವಾಗ್ದಾನ ಇದೆ, ಭಯಪಡಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿದ್ದೇನೆ ಅಂತ. ದೇವರೇ ನೀನೇ ಇದೆಯಾ ನನ್ನ ಜೊತೆನಲ್ಲಿ, ನಾನು ಯಾಕೆ ಭಯಪಡಲಿ ಅಂತ ನಿರಾಶೆಯಿಂದ, ಭಯಪಡೋದಿಲ್ಲ ಎಂಬುದಾಗಿ ಹೇಳಿನು ನಿರಾಸೆಯಿಂದ ಆ ಚೇರ್ ಮೇಲೆ ಕೂತ್ಕೊಂಡೆ. ಟಕ್ಕನಿಗೆ ಒಂದು ಫೋನ್ ಬಂತು. ಅದು ಬಾಂಬೆಯಿಂದ ಬರ್ತಾ ಇದೆ. ಬಾಂಬೆಯಿಂದ ಫೋನ್ ಬಂದಿದ್ದು. ಫೋನ್ ಏನು ಗೊತ್ತಾ? ಅಯ್ಯ, ನಿಮ್ಮ ಅಕೌಂಟ್ ನಂಬರ್ ಕಳಿಸ್ರಿ, ನಾನು 11,500 ರೂಪಾಯಿ ಹಾಕ್ಬೇಕಂತ ಹೇಳಿ ನನಗೆ ದೇವರಾತ್ಮನು ಮಾತನಾಡಿದನು. 11,500 ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತಾ ಇದ್ದೀನಿ ಅಯ್ಯ ಅಂತ. ಆ ಜಾಗದಲ್ಲಿ ಕೂತ್ಕೊಂಡು ಆ ಚೇರ್ನಿಂದ ಮೊಣಕಾಲೂರಿ ಕಣ್ಣೀರಿನಿಂದ ದೇವರನ್ನು ದೃಷ್ಟಿಸಿ ನೋಡಿದೆ. ದೇವರೇ, ನೀನು ಎಷ್ಟು ಒಳ್ಳೆಯವನಪ್ಪ, ಎಷ್ಟು ಒಳ್ಳೆಯವನಪ್ಪ. ಇದು ಕಾಲ್ಪನಿಕವಾದಂಥ ಕಥೆಗಳಲ್ಲ. ನನ್ನ ಜೀವಿತದಲ್ಲಿ
ದೇವರು ನನ್ನ ಕೊರತೆಗಳನ್ನು ಹೇಗೆ ತೀರಿಸಿದನೆಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಮೊಣಕಾಲೂರಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದೆ. ಆತ್ಮೀಯ ದೇವಶನ್ರೆ, ನನ್ನ ಬದುಕಿನಲ್ಲಿ ದೇವರು ಎಷ್ಟೋ ಉನ್ನತವಾದಂಥ ಕೊರತೆಗಳನ್ನ ತನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನು ನೀಗಿಸಿದ್ದಾನೆ. ಇವತ್ತು ದೇವರ ಸಂದೇಶವನ್ನು ಆಲಿಸುತ್ತಿರುವಂತಹ ದೇವ ಮಕ್ಕಳೇ, ಇವತ್ತು ನಿಮಗೆ ಎಷ್ಟು ಕೊರತೆ ಇದೆ ಅಂತ ನಿನ್ನ ಹೆಂಡತಿಗೆ, ನಿನ್ನ ಗಂಡನಿಗೆ, ಅಥವಾ ನಿನ್ನ ಮಕ್ಕಳಿಗೆ, ನಿನ್ನ ಕುಟುಂಬಸ್ಥರಿಗೆ ಗೊತ್ತಿಲ್ಲದೆ ಇರಬಹುದು. ನಿನಗಿರುವಂತ ಕೊರತೆ ಎಷ್ಟು ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ಆತನು ತನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೊರತೆಯನ್ನು ನೀಗಿಸುತ್ತಾನೆ. ಸತ್ಯವೇದದಲ್ಲಿ ಒಂದು ಅದ್ಭುತವಾದಂಥ ಸಂಘಟನೆ ಇದೆ. ಎಲಿಷನ ಕಾಲದಲ್ಲಿ ಎಲಿಷನ ಜೊತೆನಲ್ಲಿದ್ದಂಥ ಜೊತೆ ಪ್ರವಾದಿಗಳು ಒಂದು ದಿನ ಕಾಡಿನಲ್ಲಿ ಕೂತುಕೊಂಡು ಹಸಿವಾಗ್ತಾ ಇರ್ತದೆ. ಹೊಟ್ಟೆ ಹಸಿವಿನಿಂದ ಬಳಲುತ್ತಿರುವಂತಹ ವೇಳೆಯಲ್ಲಿ ಅವ್ರ ಬಳಿನಲ್ಲಿ ತಿನ್ನೋದಕ್ಕೆ ರೊಟ್ಟಿ ಇರಲ್ಲ. ರೊಟ್ಟಿ ಇಲ್ಲದೆ ಇರುವಂತಹ ವೇಳೆಯಲ್ಲಿ ಕಹಿಯಾದ ದ್ರಾಕ್ಷಾರಸ ಇರ್ತದೆ, ಮತ್ತೆ ಸ್ವಲ್ಪ ಕಾಯಿ ಪಲ್ಲೆಯಿಂದ ಮಾಡಿದಂತ ಸಾಂಬಾರ್ ಅವ್ರ ಬಳಿನಲ್ಲಿ ಇರ್ತದೆ. ತಟ್ಟೆನಲ್ಲಿ ಹಾಕಿಕೊಂಡು ಕೂತ್ಕೊಂಡಿರ್ತಾರೆ. ಪರ್ಷಿಯಾ ದೇಶದಿಂದ ಒಬ್ಬ ಮನುಷ್ಯನು ಆ ಮಾರ್ಗದಲ್ಲಿ ಬರ್ತಾ ಇರ್ತಾನೆ. ಸಾಂಬಾರಿದೆ, ಕಹಿಯಾದಂತ ದ್ರಾಕ್ಷಾರಸ ಇದೆ, ರೊಟ್ಟಿ ಬೇಕಲ್ವಾ? ತಕ್ಷಣವೇ ಆ ಪರ್ಷಿಯಾ ಪ್ರಾಂತದಿಂದ ಆ ಮಾರ್ಗದಲ್ಲಿ ಹಾದು ಬರುತ್ತಿರುವಂತ ಆ ವ್ಯಕ್ತಿ 20 ರೊಟ್ಟಿಗಳನ್ನು, ಜವೆಗೋದಿ ರೊಟ್ಟಿಗಳನ್ನು ತಂದು ಎಲಿಷನಿಗೆ ಮತ್ತು ಪ್ರವಾದಿಗಳಿಗೆ ಕೊಡ್ತಾನೆ. ಅದು ಕಾಡು. ಒಬ್ಬ ಮನುಷ್ಯನಿಗೆ ಏನಾದರೂ ಆರ್ಡರ್ ಮಾಡ್ಬೇಕಂದ್ರೆ ರೊಟ್ಟಿಗೋಸ್ಕರವಾಗಿ ಅಟ್ಲೀಸ್ಟ್ 20 ರೊಟ್ಟಿ ಮಾಡ್ಬೇಕಂದ್ರೆ ಎಷ್ಟೋ ತಾಸುಗಳಾಗುತ್ತೆ. ವೈಯಕ್ತಿಕವಾಗಿ ಈ ಮಕ್ಕಳಿಗೆ, ಈ ಪ್ರವಾದಿಗಳಿಗೆ ಇಷ್ಟು ಹಸಿವಾಗಿದೆ ಎಂಬುದಾಗಿ ಆ ಪರ್ಷಿಯಾ ಪ್ರಾಂತದ ಆ ಮನುಷ್ಯನ ಹೃದಯದಲ್ಲಿ ದೇವರು ಹೇಗೆ ಮಾತನಾಡಿರಬಹುದು? ಈ 5 ಜನರಿಗೆ ಬೇಕಾದಂತ 20 ರೊಟ್ಟಿನೇ ಬೇಕಾಗ್ತದೆ ಎಂಬುದಾಗಿ ಹೇಗೆ ಅವನ ಹೃದಯದಲ್ಲಿ ಮಾತನಾಡ್ತಿರೋದು? ತಟ್ಟೆನಲ್ಲಿ ಸೊಪ್ಪು ತರಕಾರಿ ಇರುವಂತ ಸಾಂಬಾರಿದೆ, ಆ ಮನುಷ್ಯನು ಏನು ಮಾತಾಡಲ್ಲ, ತಂದು ರೊಟ್ಟಿಯನ್ನ ಅವರಿಗೆ ಉಣಬಡಿಸುತ್ತಾನೆ. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ದೇವರು ತನ್ನ ಅಭಿಷಕ್ತನಾಗಿರುವಂತ ದಾವಿದನ ಒಂದು ಅನುಭವದ ಮಾತನ್ನ ಆತನ ಸ್ಪಷ್ಟಪಡಿಸ್ತಾನೆ. ಉತ್ತಮನು ಮಧುರನು ನನ್ ಕರ್ತನು, ದೀನವೆಲ್ಲ ಸವಿದು ಹರ್ಷಿಸುವೆ. ಕರ್ತನಲ್ಲಿ ಬೇಡಿಕೊಳ್ಳುವ ನನಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಈ ಹಾಡು ಎಲ್ಲಿ, ಯಾವ ಕೀರ್ತನೆಯಲ್ಲಿ ಇದೆ ಗೊತ್ತಾ? ಆದ್ರೆ ಹೇಳ್ತಾನೆ ನೋಡಿ, ಕರ್ತನನ್ನ ಅನುಭವ ಸವಿದು ರುಚಿಸಿ ನೋಡಿರಿ ಅಂತ. ಉತ್ತಮನೂ ಆತನು, ಮಧುರನೂ ಆತನು. ಆತನಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ರೀ. ತನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಬ್ಬರ ಕೊರತೆಯನ್ನು ನೀಗಿಸುತ್ತಾನೆ. ಪ್ರತಿಯೊಬ್ಬ ಆತ್ಮಿಕ ಮನುಷ್ಯನ ಕೊರತೆಯನ್ನು ನೀಗಿಸುತ್ತಾನೆ. ಆದರೆ ಆತನನ್ನು ರುಚಿಸುವಂತ, ಆತನನ್ನು ಅನುಭವಿಸುವಂತ, ಆತನನ್ನ ಪ್ರೀತಿಸುವಂತ, ಆತನಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಡುವಂತ, ಆತ್ಮಿಕತೆ ಬದುಕಿನಲ್ಲಿ ಸಿಂಹ ಪಾಲನ್ನು ದೇವರಿಗಾಗಿ ಮೀಸಲಿಡುವಂತ, ವೈಯಕ್ತಿಕವಾದಂತ ಜೀವಿತದಲ್ಲಿ ದೇವರೇ ನನಗೆ ಎಲ್ಲ ಮಹತ್ವ, ದೇವರೇ ನನಗೆ ಎಲ್ಲವೂ ಎಂಬುದಾಗಿ ಹೇಳುವಂತವರ ಕುಟುಂಬದಲ್ಲಿ ಆ ಮಹಿಮೆಯ ಐಶ್ವರ್ಯದ ಬಾಗಿಲುಗಳನ್ನ ಆತನು ತೆರೆಯುತ್ತಾನೆ. ಅದಕ್ಕಾಗಿಯೇ ಅದೇ ದಾವಿದನು ಬರೀತಾನೆ, ನಾನು ಬಾಲಕನಾಗಿದ್ದೇನೋ, ಮಧ್ಯಪ್ರಾಯಸ್ಥನಾದೆನೋ, ಈಗ ಮುದುಕನಾಗಿದ್ದೇನೆ. ಆದರೆ ನೀತಿವಂತನ ಮಕ್ಕಳು ಒಂದು ದಿನವಾದರೂ ಉಪವಾಸ ಬಿದ್ದಿದ್ದಾಗಲಿ, ಭಿಕ್ಷೆ ಬೇಡಿದ್ದಾಗಲಿ ನಾನು ನೋಡಲೇ ಇಲ್ಲ ಎಂಬುದಾಗಿ. ನೀತಿವಂತರ ಗುಡಾರದಲ್ಲಿ ಜಯ ಘೋಷಗಳು ಮೊಳಗುತ್ತದೆ, ಸ್ತುತಿ ಸ್ತೋತ್ರಗಳು ಮೊಳಗುತ್ತದೆ. ಅಲ್ಲಿ ಗುಣಗುಟ್ಟುವಿಕೆ ಇರಲ್ಲ, ಕೊರತೆ ಇರಲ್ಲ, ಆ ಸಾಲ ಇರಲ್ಲ. ಬೈಬಲ್ ಹೇಳ್ತದೆ, ದಿನಾಕ್ಕೆ ಸ್ತೋತ್ರವಾಗಲಿ, ನೀತಿವಂತನ ಗುಡಾರದಲ್ಲಿ ದುಷ್ಟನ ದಂಡಾಧಿಕಾರ ನಡೆಯೋದೇ ಇಲ್ಲ. ಇವತ್ತು ದುಷ್ಟನು ನಿಮಗೆ ಯಾವ ಕೊರತೆಯನ್ನು ತಂದಿದ್ದಾನೋ, ಯಾವ ಇಕ್ಕಟ್ಟಿನಲ್ಲಿ ನಿಮ್ಮನ್ನು ನಡೆಸ್ತಾ ಇದ್ದಾನೋ,
ಯೇಸು ಕ್ರಿಸ್ತನ ನಾಮದಲ್ಲಿ ದೇವರ ಸೇವಕನಾಗಿದ್ದುಕೊಂಡು ನಾನು ಒಂದನ್ನ ಪ್ರಾರ್ಥನೆ ಮಾಡುತ್ತೇನೆ. ಈ ಸಂದೇಶವನ್ನು ಆಲಿಸುತ್ತಿರುವಂತಹ ದೇವ ಮಕ್ಕಳೇ, ಇವತ್ತಿನಿಂದ ನಿಮ್ಮ ಬದುಕಿನಲ್ಲಿ ನಿಮ್ಮ ಜೀವಿತ ಕಾಲವೆಲ್ಲ ಕೊರತೆಯಲ್ಲಿ ಇರಬಾರದು. ಅಂದ್ರೆ ನೀವು ಮೊದಲ ಪ್ರಾಶಸ್ತ್ಯ ದೇವರಿಗೆ ಕೊಡಬೇಕು. ಯಾಕೆಂದ್ರೆ ಆತನೇ ನಿಜವಾದಂತ ಮಹಿಮೆಯ ಪ್ರಭಾವದ ಐಶ್ವರ್ಯವಂತನಾಗಿದ್ದಾನೆ. ಆತನ ಮಕ್ಕಳ ಮೇಲೆ ಆತನು ತನ್ನ ಕೃಪೆಯನ್ನ ತೋರಿಸುವ ದೇವರಾಗಿದ್ದಾನೆ. ತನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ತನ್ನ ಮಕ್ಕಳ ಕೊರತೆಯನ್ನು ಆತನು ನೀಗಿಸುತ್ತಾನೆ. ಯಾವ ತಂದೆಯು ಲೌಕಿಕವಾಗಿ ತನ್ನ ಮಕ್ಕಳು ಹಸಿವಿನಲ್ಲಿ, ಕೊರತೆಯಲ್ಲಿ, ಇಕ್ಕಟ್ಟಿನಲ್ಲಿ ಇರಬೇಕೆಂಬುದಾಗಿ ಯಾವ ತಂದೆ ತಾಯಿಯು ಇಷ್ಟಪಡುವುದಿಲ್ಲ. ನಮ್ಮ ದೈವಿಕವಾದ ತಂದೆ, ನಮ್ಮ ನಿಜವಾದಂತ ತಂದೆ, ನಮ್ಮ ಸೃಷ್ಟಿಕರ್ತನಾಗಿರುವ ತಂದೆ, ತಾಯಿ ಗರ್ಭದಲ್ಲಿರುವಾಗಲೇ ನಮ್ಮನ್ನ ಹೆಸರಿಡಿದು ಕರೆದಂತ ತಂದೆ, ಆತನು ಐಶ್ವರ್ಯವಂತನಮ್ಮ. ಆತನು ಐಶ್ವರ್ಯವಂತನು. ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೇನೆ ನಮ್ಮನ್ನ ರಾಜರಾಗಿ, ಐಶ್ವರ್ಯವಂತರಾಗಿ, ನಮ್ಮನ್ನ ಲೋಕ ನೋಡುವಾಗ ಇವರು ನನ್ನ ಮಕ್ಕಳು ಎನ್ನುವ ರೀತಿಯಲ್ಲಿ, ವಾವ್, ಇದ್ರೆ ಇಂಥ ದೇವರು ಮಕ್ಕಳು ಇರಬೇಕೆನ್ನುವ ರೀತಿಯಲ್ಲಿ ಆತನು ಅಷ್ಟು ಮಹಿಮೆಯಾಗಿ ನಮ್ಮ ಎಲ್ಲ ಕೊರತೆಯನ್ನ, ಬರೀ ಹಣ ಮಾತ್ರವಲ್ಲ, ಆರೋಗ್ಯದ ಕೊರತೆಯನ್ನ, ಅನಾರೋಗ್ಯದ ಕೊರತೆಯನ್ನ, ನಿಮ್ಮ ಚಿತ್ತದಲ್ಲಿ ಬೇಕಾದಂತ ಎಲ್ಲ ಅಗತ್ಯತೆಗಳನ್ನು ಸಂಧಿಸಿ ನಿಮ್ಮನ್ನ ಆಶೀರ್ವಾದ ಮಾಡುವಂತನಾಗಿನ. ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾಗಿರುವ ನನ್ನ ತಂದೆಯಾದ ದೇವ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಈ ಸಂದೇಶವನ್ನು ಆಲಿಸುತ್ತಿರುವಂತ ನನ್ನ ಎಲ್ಲ ಆತ್ಮೀಯ ಮಕ್ಕಳಿಗಾಗಿ, ಪ್ರತ್ಯೇಕವಾಗಿ ದೇವರೇ ಕರ್ತನೆ ದೇವಚಂದ್ರಿಗಾಗಿ ಈ ವಾಗ್ದಾನ ಅವರ ಚಿತ್ತದಲ್ಲಿ ನೆರವೇರ್ಲಿಕ್ಕಾಗುವುದಕ್ಕಾಗಿ ನಿನ್ನ ಪಾದವನ್ನು ಬಿಗಿದಪ್ಪಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಯೇಸುವಿನ ನಾಮದಲ್ಲಿ. ಅಪ್ಪ, ನೀನೆಷ್ಟು ಪ್ರಭಾವವುಳ್ಳ ಐಶ್ವರ್ಯವಂತನೋ, ನಿನ್ನ ಮಕ್ಕಳ ಕೊರತೆಯನ್ನು ಒಂದು ಸಾರಿ ದೇವರೇ ದೃಷ್ಟಿಸಿ ನೋಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಉತ್ತಮನು, ಮಧುರನು ದೇವರೇ ಕರ್ತನೆ ಸ್ವಾಮಿ, ಎಲ್ಲಾ ವಿಷಯಗಳಲ್ಲಿ ಕರ್ತನೆ ಶ್ರೇಷ್ಠನಾಗಿರುವಂತ ನೀನು ತಾನೆ. ಇವರ ಮಕ್ಕಳ ವಿಷಯದಲ್ಲಿ, ಆತ್ಮಿಕತೆ ಬದುಕಿನ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ ಇರುವಂತ ಆರೋಗ್ಯದ ವಿಷಯದಲ್ಲಿ ಎಲ್ಲ ಕೊರತೆಗಳನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಮಹಿಮೆಯ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತಿನಿಂದ ನಿನ್ನನ್ನು ರುಚಿಸಿ, ಅನುಭವಿಸಿ, ನಿನ್ನನ್ನು ದೃಷ್ಟಿಸಿ ದೇವರೇ ಕರ್ತನೆ ನಿನ್ನೊಟ್ಟಿಗೆ ಬದುಕಿ, ನಿನ್ನ ನೆರಳಿನಲ್ಲಿ ಕರ್ತನೆ ನನ್ನ ತಂದೆ ನನಗೆ ಸಾಕು, ನನ್ನ ದೇವರು ಕೊಟ್ಟರೆ ಕೊನೆ ತನಕ ಕೊಡುತ್ತಾನೆ ಎಂಬುದಾಗಿ ನಿನ್ನನ್ನೇ ಆತುಕೊಂಡು ಅಂಟಿಕೊಂಡು ನಡೆಯುವಂತ ನಿನ್ನ ಮಕ್ಕಳ ಜೀವಿತದಲ್ಲಿ ಈ ಕೊರತೆಯ ಬಾಗಿಲುಗಳನ್ನ ದೇವರೇ ನೀನು ತಾನೇ ಮುಚ್ಚಿ ಐಶ್ವರ್ಯದ ಬಾಗಿಲುಗಳನ್ನು ಇವರಿಗಾಗಿ ತೆರೆದು ನೀನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ಪರಲೋಕದ ತಂದೆಯಾದ ದೇವರೇ. ಪ್ರತ್ಯೇಕವಾಗಿ ಕಾಣಿಕೆಗಳನ್ನು ಕಳಿಸಿದಂತ ದೇವ ಮಕ್ಕಳಿಗಾಗಿ ಸ್ತೋತ್ರ. ನಿನ್ನೆ ದಿನದಲ್ಲಿ ಆಸ್ಟಿನ್ ಇರುವಂತಹ ಮಗುವಿನ ಬರ್ತ್ಡೇ ಇದೆ, ವಿನೋದ್ ಕುಮಾರ್ ಅವರ ಮೊಮ್ಮಗನ ಬರ್ತ್ಡೇ. ಆ ಮಗನಿಗಾಗಿ ನಾವು ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಒಂದು ವೇಳೆ ನಿಮ್ಮ ಮಕ್ಕಳ, ಮೊಮ್ಮಕ್ಕಳ ಅಥವಾ ನಿಮ್ಮ ಬರ್ತ್ಡೇ ಇರುವುದಾದ್ರೂ ಸದಾ ವೈಯಕ್ತಿಕವಾಗಿ ವಾಟ್ಸಪ್ ಮೆಸೇಜ್ ಅನ್ನ ನೀವು ಹಾಕ್ರಿ, ನಿಮಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ದೇವಾಕರ್ತನೆ ಸ್ವಾಮಿ ವಿನೋದ್ ಕುಮಾರ್ ಅವರಿಗೆ ಕೊಡಲ್ಪಟ್ಟಂತ ಆಸ್ಟಿನ್ ಎನ್ನುವಂತ ಮಗನಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ದೇವರೇ ಕರ್ತನೆ, ಇವನ ಕಾಲದಲ್ಲಿ ಹುಟ್ಟಿದಂತ ಮಕ್ಕಳು ಯುದ್ಧವೀರನ ಕೈನಲ್ಲಿರುವಂತಹ ಅಂಬುಗಳು ಪಾದಿಯಲ್ಲಿ ಇದ್ದಾರೆ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಆಸ್ಟಿನ್ ಅನ್ನ ನಿನ್ನ ಕರಗಳಲ್ಲಿ ಸಮರ್ಪಣೆ ಮಾಡುತ್ತೇವೆ. ಆ ಮಗು ದೇವರ ಮನುಷ್ಯರ ದಯೆಯಿಂದ ಬೆಳೆಯುವಂತೆ ಕೃಪೆ ಮಾಡಪ್ಪ. ತಂದೆಯಾದ ದೇವರೇ ಕರ್ತನೆ, ತಂದೆ ತಾಯಂದಿರಿಗೂ, ಜಿತಾತಂದರಿಗೂ, ದೇಶಕ್ಕೂ, ಸಭೆಗೂ ದೇವರೇ ಈ ಮಗುನು ಆಶೀರ್ವಾದಕರವಾಗುವಂತೆ ಕರ್ತನೆ ಕೈನಲ್ಲಿ ಒಂದು ಮುದ್ರೆ ಉಂಗುರವಾಗುವಂತೆ ಕೃಪೆ ಮಾಡಿ ನಡೆಸು ಯೇಸು ಕ್ರಿಸ್ತನ ನಾಮದಲ್ಲಿ. ಕಾಣಿಕೆಯನ್ನು ಕೊಟ್ಟಂತ ಮಕ್ಕಳಿಗಾಗಿ ಸ್ತೋತ್ರ. ಕುಮಾರ್ ಸೂಲ್ಕುಂಟೆ, ಸುವರ್ಣ ಗಂಗಮ್ಮ, ಅನಸೂಯಮ್ಮ, ಬೆಂಗಳೂರು, ಸುಪ್ರಿಯ, ಈ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ಮಕ್ಕಳನ್ನ ಹೆಸರಾಕಿ ನಿನ್ನ ಆಶೀರ್ವಾದ ಮಾಡಪ್ಪ. ಪ್ರತ್ಯೇಕವಾದಂಥ ನಿನ್ನ ಕೃಪಾಹಸ್ತ ದೇವರ ಕರ್ತನೆ ಈ ಮಕ್ಕಳನ್ನ ಮುಟ್ಟಲಿ. ನಿನ್ನ ಮಹಿಮೆಯ ಪ್ರಭಾವದ ಶ್ರೀಕ್ಕೆ ತಕ್ಕ ಹಾಗೆ ಇವರ ಕೊರತೆಯನ್ನು ನೀಗಿಸು. ನಿನ್ನ ಸ್ವರ್ಗೀಯ ದ್ವಾರಗಳನ್ನು ತೆರೆ ಮಾಡು. ನಿನ್ನ ಸನ್ನಿಧಿ ಸೇವೆಗೋಸ್ಕರವಾಗಿ ಈ ಕಾಣಿಕೆಯನ್ನ ಉಪಯೋಗಿಸುವಾಗ ಇದರ ಮೂಲಕವಾಗಿ ಬರುವಂಥ ಎಲ್ಲ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.